ನಮಸ್ತೆ, ಎಚ್ ಎನ್ ಸಿ ಲೈವ್ಗೆ ಸ್ವಾಗತ. ನಾನು ನಿಮ್ಮ ಎಚ್ ಎನ್ ಚಂದ್ರಶೇಖರ್. ದಯಮಾಡಿ ಸ್ನೇಹಿತರೆ, ಎಚ್ ಎನ್ ಸಿ ಲೈವನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಮರೆಯದೆ ಪ್ರೆಸ್ ಮಾಡಿ. ನಿಮ್ಮೆಲ್ಲ ಸ್ನೇಹಿತರುಗಳಿಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಟಿಪ್ ಆಫ್ ಅನ್ ಐಸ್ಬರ್ಗ್ ಅಂತಾರೆ ಇಂಗ್ಲೀಷಲ್ಲಿ. ಅಂದರೆ ಆ ಮಂಜುಗಡ್ಡೆಯ ಗುಡ್ಡದ ಒಂದು ತುದಿ ಅಂತ ಹೇಳಿ. ಈ ಸಮುದ್ರದಲ್ಲಿ ಹಡಗಲ್ಲಿ ಪ್ರಯಾಣ ಮಾಡೋರಿಗೆ ಇದು ಅನುಭವಕ್ಕೆ ಬರುತ್ತೆ. ಅದೇನಂತ ಹೇಳಿದ್ರೆ, ಸಮುದ್ರದ ಮಧ್ಯೆ ಈ ಮಂಜುಗಡ್ಡೆಯ ಪರ್ವತಗಳಿರ್ತವೆ. ಆ ಪರ್ವತದ ತುದಿ ಮಾತ್ರ ಕಾಣ್ತಾ ಇರುತ್ತಂತೆ ಸ್ವಲ್ಪ. ಆದರೆ ಅದಷ್ಟೇ ಅಲ್ಲ ಇರೋದು, ಸಮುದ್ರದ ಒಳಗಡೆ ಹೋದರೆ ಮೈಲುಗಟ್ಟಲೆ ಆ ಪರ್ವತ ಇರುತ್ತೆ. ಅದು ಸಮುದ್ರದ ಆಚೆ ಕಡೆಯಿಂದ ಕಣ್ಣಿಗೆ ಕಾಣೋದು ಸ್ವಲ್ಪ ಮಾತ್ರ, ಕಾಣದೇ ಇರೋದು ಅಗಾಧವಾದದ್ದು. ಹಾಗೆ ಕೆಲವು ಇನ್ಸಿಡೆಂಟ್ಗಳಲ್ಲಿ ನಮಗೆ ಕಣ್ಣಿಗೆ ಕಾಣೋದು ಸ್ವಲ್ಪ ಮಾತ್ರ, ಆದರೆ ಕಾಣದೆ ಅದರ ಒಳಗಡೆ ಇರ್ತಕ್ಕಂಥದ್ದು ಅಗಾಧವಾದ್ದು. ಸೈಫ್ ಅಲಿ ಖಾನ್ಗೆ ಚೂರಿಯಿಂದ ಚುಚ್ಚಲಾಗಿದೆ ಒಬ್ಬ ಕಳ್ಳನಿಂದ ಅಂತ ಸುದ್ದಿ ಬಂದಿದೆ. ಕಣ್ಣಿಗೆ ಕಾಣೋದು ಇಷ್ಟೇನೆ. ಯಾರೋ ಒಬ್ಬ ಕಳ್ಳ ಬರ್ತಾನೆ, ಕಳ್ತನಕ್ಕೋಸ್ಕರ ಬರ್ತಾನೆ. ಅದು ಬೆಳಗಿನ ಜಾವ 2 ಗಂಟೆಯಿಂದ 3 ಗಂಟೆ ಒಳಗಡೆ. ತುಂಬ ಪಾಶ್ ಏರಿಯಾ ಅದು, ಮುಂಬೈನಲ್ಲಿ ಬಾಂದ್ರಾ ಏರಿಯಾ ಅಂತೇಳಿ ಸೈಫ್ ಅಲಿ ಖಾನ್ ಮನೆ ಇದೆ. ಹೆವಿ ಸೆಕ್ಯೂರಿಟಿ ಇದೆ, ಎಲ್ಲ ಕಡೆಗೆ CCTV ಕ್ಯಾಮ್ರಾಗಳಿರುತ್ತೆ. ಅದನ್ನೆಲ್ಲವನ್ನು ಭೇದಿಸ್ಕೊಂಡು ಒಬ್ಬ ಕಳ್ಳ ಬರ್ತಾನೆ. ಇವನ ಮನೆ ಒಳಗಡೆಗೆ ನುಗ್ತಾನೆ. ಅಲ್ಲೇ ಇದ್ದಂತಹ ಒಬ್ಬ ಆಳು, ಗಂಡಾಳು, ಅವನ ಜೊತೆ ಇವನು ಹೊಡೆದಾಡಿ ಕೇಳ್ಕೊತಾನೆ. ಅವನು ಅಡ್ಡ ಬರ್ತಾನೆ, ಅವನ ಜೊತೆ ಗಲಾಟೆ ಆಗುತ್ತೆ, ಹೊಡೆದಾಡಕ್ಕೆ ಬರ್ತಾನೆ. ಅವನಿಗೂ ಚಾಕುನಲ್ಲಿ ಚುಚ್ತಾನೆ, ದೊಡ್ಡ ಗಲಾಟೆ ಆಗುತ್ತೆ. ಮೇಲ್ಗಡೆ ಇದ್ದಂತಹ ಸೈಫ್ ಅಲಿ ಖಾನ್ ಓಡಾಡಿ ಬರ್ತಾನೆ ಕೆಳಗಡೆಗೆ. ಅವನ ಜೊತೆನೂ ಇವನು ಹೊಡೆದಾಟ ಮಾಡ್ತಾನೆ. 6 ಸರಿ ಸೈಫ್ ಅಲಿ ಖಾನ್ಗೆ ಚುಚ್ತಾನೆ. ಅದರಲ್ಲಿ 2 ಸರಿ ಅಂತೂ ತುಂಬ ದೊಡ್ಡ ಗಂಭೀರ ರೀತಿಯ ಗಾಯ ಆಗುತ್ತೆ. ಒಂದು ತೀವ್ರ ಮಾತ್ರ ಹೇಗೋಗಿತ್ತು ಅಂತ ಹೇಳಿದ್ರೆ, ಅದು ಒಳಗಡೆಗೆ ಹೋಗಿ ಆ ಚಾಕುನೇ ಕಟ್ಟಾಗ್ಬಿಟ್ಟಿದೆ. ಕೇವಲ 2 mm ಅಷ್ಟೇನೆ ಸ್ಪೈನ್ ಕಾರ್ಡಿಂದ ಉಳಿದಿರೋದು ದೂರ. ಜಸ್ಟ್ 2 mm. ಅಕಸ್ಮಾತ್ ಈ 2 mm ಹೋಗಿ ಸ್ಪೈನ್ ಕಾರ್ಡ್ಗೆ ಟಚ್ ಆಗಿದ್ದಿದ್ರೆ ತುಂಬ ಗಂಭೀರವಾದಂತಹ ಅನಾಹುತ ಆಗೋಗಿರೋದು. ಇಷ್ಟೆಲ್ಲ ಮಾಡಿದ್ದು ಒಬ್ಬ ಕಳ್ಳ ಅಂಥೇಳಿ ಈಗ ವರದಿಗಳು ಬರ್ತಾ ಇದೆ. ಆದರೆ ನಿಜವಾಗ್ಲೂ ಒಬ್ಬ ಕ್ರಿಮಿನಲ್ ಲಾಯರ್ ಥರ ಅಥವಾ ಒಬ್ಬ ಪೊಲೀಸ್ ಆಫೀಸರ್ ದೃಷ್ಟಿಕೋನದಲ್ಲಿ ಯೋಚನೆ ಮಾಡಿದ್ರೆ ನೋಡಿ, ಮನೆಯೊಳಗಡೆ ಯಾವುದಾದ್ರೂ ಈ ರೀತಿ ಅನಾಹುತಗಳಾದರೆ ಇನ್ವೆಸ್ಟಿಗೇಷನ್ ಒಳಗಡೆಯಿಂದನೇ ಶುರುವಾಗಬೇಕು, ಹೊರಗಡೆಯಿಂದಲ್ಲ. ಮುಂಬೈಯಲ್ಲಿ, ಭಾರತದಲ್ಲಿ ಅನೇಕ ಘಟನೆಗಳು ನಡೀತಾ ಇದ್ದಾವೆ. ಸಲ್ಮಾನ್ ಖಾನ್ ಮನೆ ಮೇಲೆ ಗುಂಡಿನ ದಾಳಿ ಆಯಿತು. ಸಲ್ಮಾನ್ ಖಾನ್ ಈಗ ಬುಲೆಟ್ ಪ್ರೂಫ್ ಮನೆ ಒಳಗಡೆ ಉಳ್ಕೊಂಡಿದ್ದಾನೆ. ಇಡೀ ಮನೆ ಸುತ್ತ ಬುಲೆಟ್ ಪ್ರೂಫ್ ಗ್ಲಾಸ್ಗಳು. ಬಾಬಾ ಸಿದ್ದಿಕಿ ಹತ್ಯೆ ಆಯಿತು. ಈಗ ಸೈಫ್ ಅಲಿ ಖಾನ್ ಮನೆಯೊಳಗಡೆಗೆ ನುಗ್ಗಿ ಅವನಿಗೆ ಚಾಕು ಚುಚ್ಚಲಾಗಿದೆ. ಇದರಲ್ಲಿ ಒಂದಷ್ಟು ಡಾಟ್ಗಳನ್ನ ಕನೆಕ್ಟ್ ಮಾಡ್ಕೊಂಡು ಹೋದರೆ ನೋಡಿ, ಒಬ್ಬ ಕಳ್ಳ ಏಕಾಏಕಿ ಒಂದು ಮನೆ ಒಳಗಡೆಗೆ ನುಗ್ಗೋಲ್ಲ. ಒಂದು ಹಲವಾರು ದಿವಸ, ಕೆಲವು ಸರಿ ತಿಂಗಳುಗಟ್ಟಲೆ ಯಾವ ಮನೆಯನ್ನು ಟಾರ್ಗೆಟ್ ಮಾಡಿರ್ತಾನೆ ಆ ಮನೆಯನ್ನು ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಯಾರಿದ್ದಾರೆ ಇದರೊಳಗಡೆಗೆ, ಏನೇನು ಸುರಕ್ಷತೆ ಇದೆ, ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಯಾವಾಗ ಸ್ವಲ್ಪ ಸೆಕ್ಯೂರಿಟಿ ವೀಕ್ ಇರುತ್ತೆ, ಇವೆಲ್ಲವನ್ನು ಸ್ಟಡಿ ಮಾಡಿ ಆಮೇಲೆ ಹೋಗೋದು. ಸೊ ಹಾಗಾಗಿ ಈ ಕಳ್ಳನಿಗೆ ಭಾಳ ಚೆನ್ನಾಗಿ ಗೊತ್ತಿತ್ತು ತಾನು ಹೋಗ್ತಿರ್ತಕ್ಕಂತಹ ಮನೆ ಸೈಫ್ ಅಲಿ ಖಾನ್ದು. ಹೈ ಪ್ರೊಫೈಲ್ ಮನೆ, ಸೆಕ್ಯೂರಿಟಿನೂ ವಿಪರೀತ ಇರುತ್ತೆ. ಅಕಸ್ಮಾತ್ ಕಳ್ತನ ಮಾಡಿದ್ರೂ ಕೂಡ ಪೊಲೀಸ್ ಈ ವಿಚಾರ ವಿಪರೀತ ಸೀರಿಯಸ್ ಆಗಿ ತಗೊತಾರೆ, ಹಿಡಿತಾರೆ. ಇವೆಲ್ಲ ಕ್ಯಾಲ್ಕುಲೇಟೆಡ್ ರಿಸ್ಕು ಆ ಕಳ್ಳನಿಗೆ ಗೊತ್ತಿರುತ್ತೆ. ಇಷ್ಟಾದ್ರೂ ಕೇವಲ ಕಳ್ಳತನಕ್ಕೇನೆ ಸೈಫ್ ಅಲಿ ಖಾನ್ ಮನೆಯನ್ನು ಆಯ್ಕೆ ಮಾಡ್ಕೊಂಡಿದ್ದ ಅಂತಲೇ ಇಟ್ಕೊಳ್ಳಿ. ಅಷ್ಟೂ CCTVಗಳನ್ನ ಸರ್ಚ್ ಮಾಡಿದಾಗ ಎಲ್ಲೂ ಓಡೋಗಿರೋದಾಗಲಿ, ಬಂದಿರೋದಾಗಲಿ, ಒಳಗಡೆ ಬಂದಿರೋದಾಗಲಿ ಇಲ್ಲವೇ ಇಲ್ಲ. 2 ಗಂಟೆ ಹಿಂದೆ ಅಂತ ಹೇಳಿದ್ರೆ, ಸುಮಾರು 2 ಗಂಟೆ ಎಂಟ್ರಾದ ಅಂತ ಹೇಳಿದ್ರೆ 12 ಗಂಟೆಯಿಂದ CCTV ಸರ್ಚ್ ಮಾಡಿದಾಗ ಯಾರು ಒಳಗಡೆಗೆ ಬಂದಿರೋದು ಗೊತ್ತಾಗಿಲ್ಲ. ಮೆಟ್ಲ ಮೇಲೆ ಹತ್ತಿರೋದೊಂದು ಗೊತ್ತಾಗಿದೆ, ಮೆಟ್ಲಿಂದ ಇಳಿಯೋದೊಂದೇ ಗೊತ್ತಾಗಿದೆ. ಆಚೆ ಇಲ್ಲೋದೆ ಹೇಗೆ ಬಂದ, ಇವನ ಜೊತೆಗೆ ಗ್ಯಾಂಗ್ ಇತ್ತ, ಯಾವುದು ಗೊತ್ತಿಲ್ಲ. ಹಾಗಾದರೆ ಹೇಗೆ ಒಳಗಡೆಗೆ ಬಂದ? ಮನೆಯೊಳಗಡೆಗೆ ಫೋರ್ಸ್ಡ್ ಎಂಟ್ರಿದು ಯಾವುದೇ ಲಕ್ಷಣ ಇಲ್ಲ. ಫೋರ್ಸ್ಡ್ ಎಂಟ್ರಿ ಅಂದ್ರೇನು? ಮನೆ ಬೀಗ ಹೊಡೆದಾಕಿ ಒಳಗಡೆಗೆ ನುಗ್ಗಿರೋದು, ಬಾಗಿಲು ಹೊಡೆದಾಕಿ ನುಗ್ಗಿರೋದು, ಗ್ಲಾಸ್ ಹೊಡೆದು ಕಿಟಕಿಯಿಂದ ಬಂದಿರೋದು, ಕಿಟಕಿ ಒಳಗಡೆಯಿಂದ ನುಗ್ಗು ಬಂದಿರೋದು, ಯಾವ ಫೋರ್ಸ್ಡ್ ಎಂಟ್ರಿನೂ ಇಲ್ಲ. ಹಾಗಾದರೆ ಯಾರಿಂದನಾದ್ರೂ ಒಳಗಡೆಗೆ ಫ್ರೆಂಡ್ಲಿ ಎಂಟ್ರಿ ಆಯಿತಾ? ಯಾರೋ ಇವ್ರ ಮನೆಯಲ್ಲೇ ಇದನ್ನು ಪಾಲಿಶಿಂಗ್ ಕೆಲಸ ಮಾಡ್ತಿದ್ದಂತೆ 4 ಜನ. ಸೊ 8 ಗಂಟೆವರೆಗೂ ಹಿಂದಿನ ದಿವಸ ಇದ್ರಂತೆ. ವಾಪಸ್ ಹೋಗ್ಬೇಕಾರಲ್ಲ ಅವರಲ್ಲೇ ಒಬ್ಬರು ಅಲ್ಲೆಲ್ಲಾದರೂ ಉಳ್ಕೊಂಡ. ಯಾವ ಮೇಡ್ ಜೊತೆ ಇವನು ಜಗಳ ಆಗಿತ್ತು ಅಂತ ಹೇಳ್ತಾರೆ. ಆ ಮೇಡ್ ಏನಾದರೂ ಇವನಿಗೆ ಒಳಗಡೆಗೆ ಬರೋದಕ್ಕೆ ಬಿಟ್ನಾ? ಅದನ್ನು ಕವರಪ್ ಮಾಡೋದಕ್ಕೇ ಈ ಚುಚ್ಚಿಸ್ಕೊಂಡಿದ್ದು ಅದು ಇದು ಅಂತ ನಾಟಕ ಆಡೋದನ್ನ. ಏನು ಇದರಿಂದ ಇರ್ತಕ್ಕಂಥದ್ದು ಕೇವಲ ಕಳ್ತನನ. ಮೇಲ್ನೋಟಕ್ಕೆ ನೋಡಿದ್ರೆ ಇದು ಕೇವಲ ಕಳ್ತನಕ್ಕೆ ಇಷ್ಟೊಂದೆಲ್ಲ ಮಾಡೋಕ್ಕೆ ಹೋಗ್ತಾನೆ ಒಬ್ಬ ಕಳ್ಳ ಅಂತ ಅನ್ಸಲ್ಲ. ಯಾಕೆ ಅಂತ ಹೇಳಿದ್ರೆ, ಒಂದು ಮಾತು ಹೇಳ್ತಾರೆ, ಕಳ್ಳನಿಗೆ ಕಳ್ತನ ಮಾಡೋಕ್ಕಿಂತ ಮಾಲಿನ ಮೇಲ್ಗಿಂತನೂ ಓಡೋಗ್ತಕ್ಕಂತಹ ದಾರಿನ ಚೆನ್ನಾಗಿ ನೋಡ್ಕೊಂಡಿರ್ತಾನಂತವನು. ಅವನಿಗೆ
ಪ್ರೈಮರಿ ಕನ್ಸರ್ನ್ ಏನಂತ ಹೇಳಿದ್ರೆ ತಕ್ಷಣ ಅಲ್ಲಿಂದ ಓಡೋಗೋದು. ಆದರೆ ಇಲ್ಲಿ ನೋಡಿ, 1 ಕೋಟಿ ರೂಪಾಯಿ ಕೇಳಿದ್ನಂತೆ, ದೊಡ್ಡ ಗಲಾಟೆ ಮಾಡೋದಂತೆ, ಆಳಿಗೆ ಚಾಕು ಚುಚ್ಚಿದ್ನಂತೆ, ದೊಡ್ಡ ಗಲಾಟೆ ಆಯ್ತಂತೆ ಎಷ್ಟೋ ಹೊತ್ತು. ಅದಾದಮೇಲೆ ಸೈಫ್ ಅಲಿ ಖಾನ್ ಬಂದಂತೆ, ಅವನ ಜೊತೆ ಜಗಳಾಡದಂತೆ, ಅವನಿಗೂ ಚುಚ್ಚಿದ್ನಂತೆ. ಕಳ್ಳತನ ಮಾಡೋಕ್ಕೆ ಬಂದಿರೋನು ತಾನು ಸಿಗಾಕೊಂತಿದ್ದೀನಿ ಅಂತ ಗೊತ್ತಾದಾಗ ಓಡೋಗೋಕ್ಕೆ ಪ್ರಯತ್ನ ಮಾಡ್ತಾನ, ಬಂದು ನಿಂತಿಂತವ್ರಿಗೆಲ್ಲರಿಗೂ ಚುಚ್ಕೊಂಡು ಯುದ್ಧ ಮಾಡೋಕ್ಕೆ ಶುರು ಮಾಡ್ತಾನೆ. ಮೇಲ್ನೋಟಕ್ಕೆ ನೋಡಿದ್ರೆ ಇದು ಯಾಕೆ ಟಿಪ್ ಆಫ್ ಅನ್ ಐಸ್ಬರ್ಗ್ ಥರ ಕಾಣುತ್ತೆ ಅಂತ ಹೇಳಿದ್ರೆ, ಅಂದರೆ ಕಾಣದೇ ಇರೋದು ಅಗಾಧವಾಗಿದೆ ಅಂತ ಹೇಳಿದ್ರೆ, ಈ ಸೈಫ್ ಅಲಿ ಖಾನ್ ಹಿಂದೆ ಸುತ್ತಕೊಂಡಿರ್ತಕ್ಕಂಥ ಅನೇಕ ಸ್ಟೋರಿಗಳಿಂದ. ಸಲ್ಮಾನ್ ಖಾನ್ ಇನ್ಫೇಮಸ್ ಕೃಷ್ಣ ಮೃಗ ಬೇಟೆ ಕೇಸ್ ಇತ್ತಲ್ಲ, ಆವತ್ತು ಜೋಧ್ಪುರದಲ್ಲಿ ಕೃಷ್ಣ ಮೃಗವನ್ನು ಬೇಟೆ ಆಡಕ್ಕೆ ಹೋದಾಗ ಸಲ್ಮಾನ್ ಖಾನ್ ಜೊತೆ ಇದ್ದಿದ್ದು ಇದೇ ಸೈಫ್ ಅಲಿ ಖಾನ್. ಅವತ್ತು ಸಲ್ಮಾನ್ ಖಾನ್ ಜೊತೆ ಸೈಫ್ ಅಲಿ ಖಾನ್ ಇದ್ದ, ಸೊನಾಲಿ ಬೇಂದ್ರೆ ಇದ್ದರು, ನೀಲಮ್ ಇದ್ದರು, ಸತೀಶ್ ರಾಯ್ ಇದ್ದರು, ಟಬುನು ಇದ್ದರು ಅಂತ ಹೇಳ್ತಾರೆ. ಆವತ್ತು ಸೈಫ್ ಅಲಿ ಖಾನ್ ಕೂಡ ಆ ಬೇಟೆಯ ಮಜಾ ತಗೊತಾ ಇದ್ದ. ಸಲ್ಮಾನ್ ಖಾನ್ ಕೃಷ್ಣ ಮೃಗವನ್ನು ಬೇಟೆ ಆಡಿರೋದಕ್ಕೆ, ಕೃಷ್ಣ ಮೃಗವನ್ನು ಭೂಮಿ ಮೇಲಿರ್ತಕ್ಕಂತಹ ದೇವರು ಅಂತ ಪೂಜೆ ಮಾಡ್ತಿರ್ತಕ್ಕಂತಹ ಬಿಷ್ಣೋಯಿ ಸಮಾಜ ವಿಗ್ರಹ ಕೂತಿದೆ. ಬಿಷ್ಣೋಯಿ ಸಮಾಜದ ಲಾರೆನ್ಸ್ ಬಿಷ್ಣೋಯಿ ಕೃಷ್ಣ ಮೃಗವನ್ನು ಹತ್ಯೆ ಮಾಡಿದಂತಹ ಸಲ್ಮಾನ್ ಖಾನ್ ಹತ್ಯೆಯನ್ನು ಮಾಡೇ ಮಾಡ್ತೀನಿ ಅಂತೇಳಿ ಪ್ರಮಾಣ ಮಾಡಿ ಕುಂತಿದ್ದಾನೆ. ಹೀಗಾಗಿ ಸಲ್ಮಾನ್ ಖಾನ್ ಮೇಲೆ ಅನೇಕ ಬಾರಿ ಅಟ್ಯಾಕ್ಗಳು ಕೂಡ ಆಗಿದೆ. ಇದೇ ಕಾರಣಕ್ಕೆ ಸೈಫ್ ಅಲಿ ಖಾನ್ ಕೂಡ ಟಾರ್ಗೆಟ್ ಆಗ್ತಾ ಇದ್ದಾನ. ಈ ಸೈಫ್ ಅಲಿ ಕೂಡ ಭಾಳ ಸ್ವಚ್ಛ ಅಂತ ಏನು ಹೇಳಲಿಕ್ಕಾಗಲ್ಲ. ಹಿಂದೂಗಳ ಮೇಲೆ, ಭಾರತದ ಮೇಲೆ ಇವ್ರಿಗೆ ಏನೊಂದು ಲೆಫ್ಟಿಸ್ಟ್ಗಳಿಗೆ ಒಂದು ರೀತಿ ದ್ವೇಷ ಇದೆ. ಅದರ ಒಂದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಇವನು ಅಂತ ಕಾಣಿಸುತ್ತೆ. ಯಾವ ತೈಮೂರ್ ಅಂತಕ್ಕಂತಹ ಒಬ್ಬ ದುಷ್ಟ 1398ರಲ್ಲಿ ಭಾರತದ ಮೇಲೆ ದಂಡೆತ್ತಿ ಬಂದು ಲಕ್ಷಾಂತರ ಸಾಧುಗಳ ಹತ್ಯೆ ಮಾಡಿದ. ನೋಡಿ, ಆವಾಗ ಕುಂಭಮೇಳ ನಡೀತಾ ಇತ್ತು. ಭಾರತಕ್ಕೆ ಅವನು ದಾಳಿ ಮಾಡಿದಾಗ ಅವನಿಗೆ ಗೊತ್ತಾಯಿತು ಅಲ್ಲಿ ಲಕ್ಷಾಂತರ ಜನ ಸೇರ್ತಾ ಇದ್ದಾರೆ, ಸಾವಿರಾರು ಜನ ಸಾಧು ಸಂತರು ಸೇರಿರ್ತಾರೆ ಅಂತೇಳಿ. ತನ್ನ ಇಡೀ ಸೈನ್ಯವನ್ನು ಕುಂಭಮೇಳಕ್ಕೆ ನುಗ್ಗಿಸ್ತಾ ಅಲ್ಲಿ ಪಾಪ ಸ್ನಾನ ಮಾಡಿಕೊಂಡು ದೇವರ ಪೂಜೆ ಮಾಡುತ್ತಿರ್ತಕ್ಕಂತಹ ಯಾವುದೇ ಶಸ್ತ್ರಾಸ್ತ್ರ ಹೊಂದಿಲ್ಲದೆ ಬರೀ ಕೈಯಲ್ಲಿ ಇದ್ದಂತಹ ಸಾಧುಗಳ ಮೇಲೆ, ಸಂತರ ಮೇಲೆ ತನ್ನ ಸೈನಿಕರನ್ನು ನುಗ್ಗಿಸ್ತಾ ಲಕ್ಷಾಂತರ ಸಾಧುಗಳ ಹತ್ಯೆ ಮಾಡ್ದ. ಅಂತಹ ಪರಮ ಪಾಪಿ ತೈಮೂರನ ಹೆಸರನ್ನು ತನ್ನ ಮಗನಿಗೆ ಇಟ್ಟಿದ್ದಾನೆ ಈ ಸೈಫ್ ಅಲಿ ಖಾನ್. ಇವತ್ತು ದೇಶ ವಿರೋಧಿಗಳು, ಧರ್ಮ ವಿರೋಧಿಗಳು ಇವರೆಲ್ಲರೂ ಲಾರೆನ್ಸ್ ಬಿಷ್ಣೋಯಿ ಥರದವ್ರಿಗೆ ಟಾರ್ಗೆಟ್ ಆಗ್ತಾ ಇದ್ದಾರೆ. ಇದು ಒಂದು ಕಾರಣ ಇರ್ಬೋದಾ? ಈಗಾಗಲೇ ಒಬ್ಬ ಸಸ್ಪೆಕ್ಟ್ನ ಅರೆಸ್ಟ್ ಆಗಿದೆ. ಇನ್ವೆಸ್ಟಿಗೇಷನಲ್ಲಿ ಒಂದಷ್ಟು ವಿಷಯಗಳು ಆಚೆ ಬರ್ತವೆ. ನಿಜವಾದ ಕಾರಣ ಆಚೆ ಕಡೆಗೆ ಬಂದರೆ ಮಾತ್ರ ಭಾಳ ರೋಚಕವಾಗಿರುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ನಮಸ್ಕಾರ.